ಎರಡನೇದು ಸರ್, ಇವರ ಶೋಕಿಯ ಬಗ್ಗೆ ಭಾಳ ಸುದ್ದಿಗಳು ಹರಿದಾಡ್ತಿದೆ. ಭಯಾನಕ ಶೋಕಿಗಳು. ಇವರ ಈ MG ರೋಡು, ಬ್ರಿಗೇಡ್ ರೋಡಲ್ಲಿರುವ ಸುಮಾರು ಪಬ್ಗಳು ಎಲ್ಲ ಇದೆಯಲ್ಲ, ಇವ್ರದ್ದೆಲ್ಲ ಶೇರ್ ಇದೆಯಂತೆ. ನೀವು ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದಾಗ ಮತ್ತೆ ನಂಗೆ ನೆನಪಾಗಿದ್ದು, ಪಾಪ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಾನವ ಬಂಧುತ್ವ ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಬೇರೆಯ ಹಿಸ್ಟ್ರಿ ಇದ್ದರೂ ಆ ಹಿಸ್ಟ್ರಿನ ಮೀರಿಸುವ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಒಂದು ತಮ್ಮ ಇಮೇಜನ್ನು ಕಟ್ಕೊಂಡಿದ್ದಾರೆ. ಅವರ ಇಮೇಜ್ಗೆ ಭಾಳ ದೊಡ್ಡ ಹೊಡೆತ ಕೆಲವು ವರ್ಷಗಳಿಂದ ಬೀಳೋಕ್ಕೆ ಶುರುವಾಗಿದೆ. ಮೊದಲನೇದೇನಾಯಿತು, ರಮೇಶ್ ಜಾರಕಿಹೊಳಿ ಅವರು CD ಕೇಸಲ್ಲಿ ಸಿಗಾಕೊಂಡು ಇವ್ರಿಗೆ ಕಣ್ಣೀರು ಹಾಕ್ಸ್ಬಿಟ್ರು. ಅವ್ರು ಹೇಳಿದ್ರು ಒಂದ್ಸರಿ, ನಮ್ಮ ಜೊತೆ ಇದ್ದಾಗಲೇ ಒಂದ್ಸರಿ ಹೇಳಿದ್ರು, ರಮೇಶ್ ಜಾರಕಿಹೊಳಿ ಮಾಡೋನೆ ಅಂತ ಹೇಳ್ತಾರೇನ್ರಿ, ರಮೇಶ್ ಮಾಡೋನೆ ಅಂತ ಹೇಳ್ತಾರೇನ್ರಿ, ಜಾರಕಿಹೊಳಿ ಫ್ಯಾಮಿಲಿ ಅಂತಾರ್ರಿ, ಹೋಯ್ತ್ರಿ ನಮ್ಮ ಮರ್ಯಾದೆ ಅಂತ ಹೇಳಿದ್ರು. ಲಿಟ್ರಲಿ ಅವ್ರು ಕಣ್ಣೀರು ಹಾಕ್ಕೊಂಬಿಟ್ರು. ಇವತ್ತು ಅಳಿಯನಿಂದ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ, ಕರಪ್ಷನ್ ಅಲ್ಲ, ಲಿಟ್ರಲಿ ಇದು ದಂಧೆ. ಆಮೇಲೆ ನೈತಿಕವಾಗಿಯೂ ಭಾಳ ಕೆಟ್ಟ ಹಾದಿ ಹಿಡಿದು ಆ ಮನುಷ್ಯ ಏನೆಲ್ಲ ಡ್ಯಾಮೇಜ್ ಮಾಡಬೇಕಾಗುತ್ತೋ ಮಾಡಿಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಏನೋ ರೊಟೀನ್ ದಾಳಿ ಆಗಿರ್ಬೋದು, ನೋಡೋಣ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಸರ್. ಬಟ್ ಒಂದು ದುಃಖ ಏನು ಅಂತ ಹೇಳಿದ್ರೆ, ಅವ್ರ ಇಡೀ ಫ್ಯಾಮಿಲಿ ಇದೆಯಲ್ಲ ಸರ್, ಫ್ಯಾಮಿಲಿ ಜೊತೆಗೆ ಎಷ್ಟಿಯ ಅಷ್ಟೂ ಜನ MLAಗಳು ಸರ್, BJPನಲ್ಲೂ ಇನ್ಕ್ಲೂಡಿಂಗ್ ರಾಮುಲು, BJPಯಲ್ಲಿರುವ ST ಲೀಡರ್ಗಳಿಗೆ ಕೂಡ, JDSನಲ್ಲಿರುವ ST ಲೀಡರ್ಗಳಿಗೆ ಕೂಡ ಸತೀಶ್ ಜಾರಕಿಹೊಳಿ ಒಂದ್ಸರಿ CM ಆಗಬೇಕು ಅಂತ ಆಸೆ ಇದೆ. ಆಮೇಲೆ ಅವರ 5 ಜನ ಬ್ರದರ್ಸ್ ಇದಾರಲ್ಲ, ಅವ್ರಿಗಂತೂ ಈಗ DK ಸುರೇಶ್ ಅವರು ತನ್ನ ಅಣ್ಣನ ಬಗ್ಗೆ ಕನಸಿಟ್ಕೊಂಡಿದ್ರಲ್ಲ, ನನಗಿನ್ನೇನು ನೋಡಬೇಕು ಅಂತ ಆಸೆ ಇಲ್ಲ, ನಮ್ಮ ಅಣ್ಣ ಒಂದ್ಸತಿ CM ಆಗಬೇಕು ಅಂತ. ಅದೇ ಆಸೆ ಈ 5 ಜನ ಬ್ರದರ್ಸ್ಗಳಲ್ಲಿದೆ. ಈ ಅಳಿಯ ಮನೆ ತೊಳೆಯ ಈತನಿಂದ ಒಂದು ವೇಳೆ ಈ PWDದೇನಾದ್ರು ಲಿಂಕ್ಸ್ಗಳು ಸಿಕ್ಕರೆ, ಅಥವಾ ಇವ್ರದ್ದೇನೋ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಅವನನ್ನು ತೊಡಸ್ಕೊಂಡಿದ್ರೆ, ಸತೀಶ್ ಜಾರಕಿಹೊಳಿಯವ್ರಿಗೂ ಇದು ಬಿಗ್ ಡ್ಯಾಮೇಜ್ ಆಗುವ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಅವ್ರನ್ನೂ ಇದು ಸುತ್ತಕೊಳ್ತದ ಅಂತ ಸುತ್ತಕೊಳ್ಳುವ ಚಾನ್ಸಸ್ ಇದೆ. ಆದರೆ ಸರ್, ಮೇಲ್ನೋಟಕ್ಕೆ ಇವತ್ತು ನಾನು ಸುಮಾರು ಜನ ಜೊತೆ ಬೆಳಗ್ಗೆಯಿಂದ ಮಾತಾಡೋಕೆ ಟ್ರೈ ಮಾಡಿದೆ, ಇಲ್ಲ ಈತನದೇ ಮೇರೆ ಮೀರಿತ್ತು, ಈತನ ಅಕ್ರಮ ದಂಧೆಗಳೇ ಮೇರೆ ಮೀರಿತ್ತು, ಹಾಗಾಗಿ ಇದೊಂದನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲೋ ಏನಾದ್ರು ಲಿಂಕ್ ಇದ್ದರೆ ಬಹುಶಃ ಅದು ಇನ್ವಾಲ್ವ್ ಆದರೂ ಆಗ್ಬೋದು, ಅವ್ರ ಹೆಸರು ಇನ್ವಾಲ್ವ್ ಆದರೂ ಆಗ್ಬೋದು. ಈ ಕ್ಷಣಕ್ಕೆ ಸತೀಶ್ ಅವ್ರನ್ನ ಟಾರ್ಗೆಟ್ ಮಾಡಿರೋದಲ್ಲ ಅಂತ ಮೆಸೇಜ್ ಲಭ್ಯ ಆಗ್ತಿದೆ. ಆದರೆ ಒಬ್ಬ ಲೀಡರ್, ಭಾಳ ದೊಡ್ಡ ಮಟ್ಟದ ಕನಸಿಟ್ಕೊಂಡಿರುವ ಲೀಡರ್ಗಳು ಈ ಥರದ ಭ್ರಷ್ಟರನ್ನು, ದುಷ್ಟರನ್ನು, ನಾವು ಈಗ ಭ್ರಷ್ಟರು ಅಲ್ಲದೆ ಇರೋನು ಹುಡುಕಿ ಅಂತ ಹೇಳಿದ್ರೆ ಸಾವಿಲ್ಲದ ಮನೆಯ ಸಾಸಿವೆ ತಗೊಂಬನ್ನಿ ಅಂತ ಬುದ್ಧ ಹೇಳಿದ ಪರಿಸ್ಥಿತಿ ಬರುತ್ತೆ. ಆದರೆ ಅಟ್ಲೀಸ್ಟ್ ಇರೋದರಲ್ಲಿ ಕನಿಷ್ಠ ಲಜ್ಜೆ ಇರುವ ಜನರನ್ನಾರು ಜೊತೆಲಿ ಇಟ್ಕೋಬೇಕಲ್ವಾ, ಸಂಬಂಧಿಕರು ಇರಲಿ, ಅವ್ರ ಸ್ನೇಹಿತರು ಇರಲಿ, ಪಾರ್ಟಿ ಜನ ಇರಲಿ, ಅಟ್ಲೀಸ್ಟ್ ಇಂಥವ್ರನ್ನ ದೂರ ಇಡದೆ ಇದ್ರೆ ಡಿಟ್ಯಾಚ್ ಆಗಬೇಕು ಅವ್ರ ಕಡೆ. ಕರೆಕ್ಟ್, ಡಿಟ್ಯಾಚ್ ಆಗಿಬಿಟ್ಟು ಸಪರೇಟ್ ಅಂತ ಹೇಳಬೇಕು. ಈಗ ಪ್ರಹ್ಲಾದ್ ಜೋಶಿ ಅವರು ಏನಪ್ಪ ಅಂದರೆ ಒಂದು ಇದನ್ನೇನಪ್ಪ ಅಂದ್ರೆ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್ನಲ್ಲೇ, ಎಲ್ಲೋ ಒಂದು ಆರ್ಡರ್ ಮಾಡಿ ಏನಪ್ಪ ಅಂದ್ರೆ ಮಾಡಿಸ್ಕೊಂಡು, ನನಗೆ ನಮ್ಮ ಬ್ರದರ್ಗೆ ಸಂಬಂಧ ಇಲ್ಲ ಅಂತ. ಹೌದಾ, ನಾವು ಅವ್ರ ಜೊತೆ ಅವೆಲ್ಲ ಅನಿವಾರ್ಯ ಸರ್. ಸಾರ್ವಜನಿಕ ಬದುಕಲ್ಲಿ ಕಾಯ್ತಾ ಇರ್ತಾರೆ ಜನ. ಯಾರೋ ಒಬ್ಬ ಮಾಡಿದ ಕೆಲಸಕ್ಕೆ ಇವನಿಗೂ ಹಾಕೋದಕ್ಕೆ, ಇವನನ್ನು ತಳಕು ಹಾಕೋಕೋ, ಇವನ ಮುಖಕ್ಕೂ ಮಸಿ ಬಳಿಯೋದಕ್ಕೂ ಕಾಯ್ತಾ ಇರ್ತಾರೆ. ಅದಕ್ಕೆ ಅವರು ದೂರ ಇರಬೇಕಾಗಿತ್ತು. ಎಲ್ಲ ಅವರು ಡಿಟ್ಯಾಚ್ ಆಗಿ ಏನಪ್ಪ ಅಂದ್ರೆ ಅವ್ರ ಸಂಬಂಧ ಇಲ್ಲಪ್ಪ ನಮಗೆ, ನಾವು ಇಂಡಿಪೆಂಡೆಂಟು ಅಂತೇಳಿ ಅವ್ರು ಏನು ಮಾಡಿದ್ದು ಎಲ್ಲ ಕಾಳದಂಧೆಗಳು, ನಮಗೇನು ಸಂಬಂಧ ಇಲ್ಲ ಅಂತ ಮೊದಲೇ ಡಿಕ್ಲೇರ್ ಮಾಡಿಬಿಡು. ಸಂಬಂಧ ಇರೋಕ್ಕೂ ಚಾನ್ಸ್ ಇಲ್ಲ ಸರ್. ಇವ್ನು ಯಾರ್ದು ಬೇನಾಮಿ ಬಾರ್ಗಳು ಮಾಡ್ತಾನೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಿರುತ್ತೆ? ಮೈಸೂರಲ್ಲಿ ಒಂದು ಮನೆ ಮಾಡ್ಕೊಂಡು ಯಾವುದೋ ಲೇಡಿನ ಕೆಲಸ ರಿಸೈನ್ ಮಾಡಿಸಿ ಇವನೇನು ಮಾಡ್ತಾನೆ ಅಂತ ಪಾಪ ಅವ್ರಿಗೆಲ್ಲ ಗೊತ್ತಿರ್ತದೆ. ಗೊತ್ತಿರೋ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇರೋ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಜವಾಗಿ ವಿರೋಧಿಗಳಿರ್ತಾರೆ. ಈ ಪ್ರಕರಣದಲ್ಲಿ ಇದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮಗೆ ಲಭ್ಯ ಆಗ್ತಿರೋ ಮಾಹಿತಿಯ ಪ್ರಕಾರ ಇದು ರಾಜಕೀಯ ಪ್ರೇರಿತ ದಾಳಿ ಅಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಂಥ ದುಷ್ಟರನ್ನು, ಇಂಥ ಭ್ರಷ್ಟರನ್ನು ಸತೀಶ್ ಜಾರಕಿಹೊಳಿ ಅವರು ಇನ್ನಾದರೂ ದೂರ ಇಡುವ ಮೂಲಕ ತಮ್ಮ ಕನಸುಗಳಿಗೆ ಅವ್ರಿಗೆ ಗಮನ ಕೊಡಬೇಕು ಅಂತ ನಮಗನ್ಸುತ್ತೆ ಸರ್.